ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಡೇ 2. ಸೊ ಈಗ ನಾವು ಪಾತಾಳಗಂಗೆ ಹೋಗ್ತಾ ಇದ್ದೀವಿ. ಸೊ ಪಾತಾಳಗಂಗೆಯಿಂದ ಹೋಗಿ ಅಲ್ಲಿ ಅಕ್ಕ ಮಹಾದೇವಿ ಕೇವ್ಸ್ ಇದೆ ಅಂತೆ. ಸೊ ಅಲ್ಲಿಂದ ಅಲ್ಲಿಗೆ ಹೋಗಿ ಬರ್ತೀವಿ. ಮತ್ತು ಅಲ್ಲೇ ಸುತ್ತಮುತ್ತ ಇರೋ ಎಲ್ಲ ಟೆಂಪಲ್ಸ್ನು ಹಾಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕೀಪ್ ವಾಚಿಂಗ್. ಇಲ್ಲಿಂದ ರಥ ಬೀದಿಗೆ ಹೋಗಿ ರಥ ಬೀದಿಯಿಂದ ಪಾತಾಳಗಂಗೆಗೆ ಹಾಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ಬೇಕಂತೆ. ಹಾಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಗೇನ್ ವಿತ್ ಇಡ್ಲೈ ವಿತ್ ಟಿವಿ. ಪಾತಾಳಗಂಗೆ ಇದು ಮೆಟ್ಲು ಇಳ್ಕೊಂಡು ಹೋಗೋದು. 800 ಸ್ಟೆಪ್ಸ್ ಏನೋ ಇದೆ ಅಂತ. ಇಲ್ಲೆಲ್ಲ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಬೋದು. ತುಂಬ ನಿಮಗೆ ಶಾಪ್ಸ್ ಸಿಗುತ್ತೆ. ಸೊ ನಾವೀಗ ರೋಪೆ ಹತ್ರ ಹೋಗ್ತಾ ಇದ್ದೀವಿ. ರೋಪೆ ಒಬ್ಬರಿಗೆ 60 ರೂಪೀಸ್ ಅಲ್ಲಿ ಹಾಕಿದ್ದಾರೆ ನೋಡಿ. ಅಲ್ಲ, 60 ಬಂದುಬಿಟ್ಟು ಚಿಕ್ಕವ್ರಿಗೆ, 80 ಬಂದುಬಿಟ್ಟು ದೊಡ್ಡವ್ರಿಗೆ. ರೋಪೆ ಏನು ಮಾಡೋಕ್ಕಲ್ಲ, ಹೋಗ್ಬೇಕಂದ್ರೆ ಹೋಗಲೇಬೇಕು. టికెట్ జాగ్రత్త పెట్టుకోండి, మళ్ళీ రంగులు వస్తుంది. ಟಿಕೆಟ್ ಫಾರ್ 2 ಪೀಪಲ್. ಸೊ ಹೀಗಿರುತ್ತೆ ಅದು ಕಾರ್ಡ್. ಫ್ಲೈಟ್ ಎಲ್ಲ ಹೋಗಿದ್ದು ಚೆನ್ನಾಗಿದೆ ಅನ್ಸುತ್ತೆ. ಮೇ ಬಿ ಎಕ್ಸ್ಪೀರಿಯನ್ಸ್. ಆ ಕಡೆ ನೋಡು ಬರೋದು, ಆ ಕಡೆ ನೋಡು, ಅಲ್ಲಿ ಯಾವುದೋ ಡ್ಯಾಮು. ನೋಡಿ ಹಿಂಗೆ ಸ್ಟ್ರೈಟ್ ಆ ಕಡೆ ಎಲ್ಲ ಹಂಗೆಲ್ಲ ನೋಡ್ಕೊಂಡ್ರೆ ಡ್ಯಾಮ್ ನೋಡ್ಬೋದು. ಸೊ ನಾವಿಲ್ಲೇ ಕುತ್ಕೊಂಡು ಡ್ಯಾಮು ನೋಡ್ಬಿಟ್ವಿ. ಸೊ ಡ್ಯಾಮು ಕವರ್ ಆಗೋಯ್ತು ಇವಾಗ ನಮ್ಮದು. ಓ, ಅಲ್ಲಿ ಇನ್ನೊಂದು ಹೋಗ್ತಾ ಇದೆಯಾ ರಿಟರ್ನು? ಇಲ್ಲಿ ಹೋಗೋ. ಇನ್ನೂ ಒಂದು ಇದ್ದಾಯಿ. ಕಂಡೆ 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 ಕಂಡೇನಾ. ನೀವಲ್ಲಿ ರೋಪ್ ಮುಗಿಸ್ಕೊಂಬಂದ್ರೆ ಇಲ್ಲಿ ನಿಮಗೆ ಆಫೀಸ್ ಸಿಗುತ್ತೆ. ಸೊ ಈ ಆಫೀಸಿಗೆ ಬಂದು ನೀವು ಎಂಟ್ರಿ ಮಾಡಿಸ್ಬೇಕು. ಅಕ್ಕ ಮಹಾದೇವಿ ಕೇವ್ಸ್ಗೆ ಹೋಗೋರು 650 ರೂಪೀಸ್ ಇದೆ ಇವತ್ತಿನ ರೇಟು. ಸೊ ಚಿಲ್ಡ್ರನ್ಸ್ಗೆ 520. 9 ಇಯರ್ಸ್, ನನಗೆ 9 ಇಯರ್ಸ್ ಚೈಲ್ಡ್ 520 ರೂಪೀಸ್. ಹಂಗಂದರೆ ನಾನು ಕೊಡೋದು ಅಷ್ಟೇ, ₹1 ಎಕ್ಸ್ಟ್ರಾ ಕೊಡೋಲ್ಲ. ಹಿಂಗೆ ಹೋದರೆ ಪಾತಾಳಗಂಗೆ ಕೂಡ ಸಿಗುತ್ತೆ. ಸೊ ಹೋಗ್ಬೋದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು 500 ರೂಪೀಸೇ ಟಿಕೆಟ್ ಇರೋದೊಬ್ಬರಿಗೆ. ಇದು ಸೇರಿ ನಿಮಗೆ 650 ಆಗುತ್ತೆ. ಸೊ 2 ಕಂಪಲ್ಸರಿ ಈಸ್ಕೊಳ್ಳೇಬೇಕು. ಸೊ ಟೋಟಲ್ 650 ರೂಪೀಸ್ ಇದೆ ನಿಮ್ಮ ಟಿಕೆಟ್. 4 ಅವರ್ಸಿಂದ ಮೇಲೆ ಜಾಸ್ತಿನೇ ಆಗುತ್ತೆ. ಬೇಡ ಬೇಡ ಅಂದರೆ 5 ಲೀಟ್ರು ವಾಟರ್ ಕ್ಯಾನ್ ಇಸ್ಕೊಂಡಿದ್ದೇನೆ. ಇಲ್ಲೆಲ್ಲ ನೀವೇ ತಗೊಂಡು ಹೋಗಬೇಕು. ಇದರಿಂದ ನಾವೀಗ ಮೆಟ್ಲು ಇಳ್ಕೊಂಡು ಹೋಗಿ ಇಲ್ಲಿ ನಮ್ಮದು ರೆಡಿ ಇದೆ ಬೋಟ್ ಆಲ್ರೆಡಿ. ದಿನಕ್ಕೆ 100 ಮೆಂಬರ್ಸ್ನ ಅಷ್ಟೇ ಕರ್ಕೊಂಡು ಹೋಗೋದು. ವೆರಿ ಲಿಮಿಟೆಡ್ ಪೀಪಲ್ನ ಕರ್ಕೊಂಡು ಹೋಗ್ತಾರೆ ಅಂತೆ. ನಿಮಗೂ ಗೊತ್ತಿಲ್ಲ. ಸೊ ದಿನಕ್ಕೆ ಬರೀ 100 ಮೆಂಬರ್ಸ್ ಅಷ್ಟೇ ಕರ್ಕೊಂಡು ಹೋಗೋದು. 4 ಬೋಟ್ಸ್. ಸೊ 100 ಪೀಪಲ್ಸ್ 4 ಡಿಫ್ರೆಂಟ್ ಬೋಟ್ಸ್ ಇರುತ್ತೆ. ಅದು ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಓಕೆ. ಆಲ್ರೆಡಿ ಎಷ್ಟೊಂದು ಜನ ಕೂತ್ಕೊಂಡ್ಬಿಟ್ಟವ್ರೆ. ನಾವೇ ಲೇಟು. ಎಲ್ಲೋದ್ರೂ ನಾವು ಅದು ಲೇಟಾಗಿರೋ ಲೇಟೆಸ್ಟಾಗಿ ಹೋಗ್ತೀವಿ ನಾವು. ಇದು ಎಂಟ್ರಿ ಆಗ್ತಾ ಇದೆ. ಬೋಟು ಎಂಟ್ರಿ ಮಾಡಿಸ್ತಾ ಇದ್ದೇನೆ. ನಾನು ತೊಗೊಂಡಿರೋದು. ಇಲ್ಲಿ ಬೋಟ್ ವೇಟ್ ಮಾಡ್ತಾ ಇದೆ.
ನಿಮಗೆ ಬೋಟ್ ಎಲ್ಲ ಕಾಣಿಸ್ತಿದ್ಯಾ? ಒಂದು ಬೋಟಲ್ಲಿ 35 ಮೆಂಬರ್ಸ್ ಅಷ್ಟೇ ಕರ್ಕೊಂಡು ಹೋಗೋದು. ಮತ್ತು ಹೇಗೆ ಹೋಗೋದು? ಓಕೆ, ಅಲ್ಲಿ ಓಪನ್ ಇನ್ನೂ 10 ಮೆಂಬರ್ಸ್ ಬರಬೇಕು. ಇಲ್ಲಿ ಆಲ್ರೆಡಿ ಎಷ್ಟು ಜನ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವು ಈಗ ಹೋಗ್ತಾ ಇದ್ದೀವಿ. ನೋಡಿ, ಇದು ನಮ್ಮ ಬೋಟ್. ಲೈಫ್ ಜಾಕೆಟ್ಸ್ ಕೂಡ ಕೊಡ್ತಾರೆ. ಇಂಟರ್ಸ್ಟೇಟ್ ಎಂಟ್ರಿ ಆಗ್ತಿದ್ವಿ. ನಿಮ್ಗೆ ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದೆ ಅಲ್ಲ, ಸೊ ನಾವೀಗ ಆಂಧ್ರದಿಂದ ತೆಲಂಗಾಣಗೆ ಎಂಟ್ರಿ ಆಗ್ತೀವಿ. ಕೇವ್ಸ್ಗೆ ಹೋಗ್ಬೇಕಂದ್ರೆ ನೀವು ಆಂಧ್ರನ ದಾಟಿ ತೆಲಂಗಾಣಗೆ ಹೋಗ್ಬೇಕು. ಅದು ತೆಲಂಗಾಣದಲ್ಲಿ ಬರುತ್ತೆ. ವೈಟ್ ಕಲರ್ ಟ್ಯಾಪಿಂಗ್ಸ್ ಇದೆ ಅಲ್ಲ, ದಟ್ ವೈಟ್ ಕಲರ್ ಟ್ಯಾಪಿಂಗ್ಸ್. ಅಲ್ಲಿ ಬಂದ್ವಿ ಈಗ ನಾವು. 18 kilometers. ಜಾರ್ದಮ್ಮ ಪ್ರಾಬ್ಲಮ್ ಇಲ್ಲಿ ಅವ್ರು ಹೇಳಿದ ಪ್ರಕಾರ ಇದು 16 ಕಿಲೋಮೀಟರ್ಸ್ ಇದೆ. 1 hour ಬೋಟ್ ಜರ್ನಿ ಆಗಿರುತ್ತೆ. ಸೊ 1 ಅವರಿಂದ ಬಂದಮೇಲೆ ತುಂಬ ಬೋರ್ ಆಗುತ್ತೆ ಬೋಟ್ ಜರ್ನಿ. ಹೆಂಗಾದ್ರೂ ಮರ್ಚೆಂಟ್ ಅವರೆಲ್ಲ ಟ್ರಾವೆಲ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿಂದ ಅಲ್ಲಿ ನಾವು ಕೆಳಗಿದ್ದಾಗಲೇ ಅಲ್ಲಿ ಮೇಲ್ಗಡೆ ಒಂದು ಇದು ಥರ ಕಾಣಿಸ್ತಿತ್ತು, ಸ್ಮಾಲ್ ಟೆಂಪಲ್ ಥರ. ಸೊ ಅದು ಅಕ್ಕ ಮಹಾದೇವಿ ಅವ್ರದ್ದು ಟೆಂಪಲ್ ಅಂತ ಹೇಳಿದರು. ಸೊ ಅದೇ ಇಲ್ಲಿಂದ ಮೇಲೆ ಹೋಗಬೇಕು. ಸೊ ಇಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹೋಗ್ಬೋದು, ಚೆನ್ನಾಗಿ ಹೋಗ್ಬೋದು ಅಷ್ಟೇ. ಗುಹೆ ನಾವು ಸಾಹಸ ಮಾಡಿ ಹೋಗ್ತೀವಿ. ಬಂದ್ವಿ ಇಲ್ಲಿ ಅಕ್ಕ ಮಹಾದೇವಿ ಅವರಿದ್ರು ಅಂತ ಹೇಳ್ತಾರೆ. ನೋಡ್ಬೋದು, ಅವರಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರಂತೆ. ಯು ಕ್ಯಾನ್ ಸೀ ಇಟ್. ಇದು ಅವ್ರದ್ದು ಮೇನ್ ಸ್ಥಾನ. ಬಾಹುಲಿ ಇದೆ, ಮುಂದಕ್ಕೆ ಹೋಗ್ಬೇಡ ಭಯ ಆಗ್ತಿದೆ. ಅವ್ರು ಪೂಜೆ ಮಾಡ್ತಿದ್ದ ದೇವರು. డిస్టిక్ ఉడితడి అనే చిన్న పల్లెటూరులో జన్మించారు. తల్లిదండ్రులు సుమతీదేవి, నిర్మలా శెట్టి. అమ్మవారు వీరశైవ మతం, లింగాయతీ క్యాస్ట్. కర్ణాటక వీరశైవ మతంలో 90% శివుడిని పూజిస్తారు, వేరే దేవుడిని పూజించరు. వాడు శివయ్యని చిన్నమల్లికార్జున అని పిలుస్తారు. ఆ తల్లి ఫస్ట్ నుంచి కూడా శివ. ನೆಕ್ಸ್ಟ್ ನಮಗೆ ಟೂರ್ ಗೈಡು ಗುಹೆ ಒಳಗಿರೋ ಅಂತಹ ಅಕ್ಕ ಮಹಾದೇವಿ ಅವರಿಗೆ ಏನು ಶಿವ ಪಾರ್ವತಿ ಅವರು ಪ್ರತ್ಯಕ್ಷ ಆಗಿದ್ರು ಅಲ್ವಾ, ಆ ಪ್ಲೇಸಿಗೆ ಶಿವ ಮೂರ್ತಿನ ನೋಡಲಿಕ್ಕೆ ಗುಹೆ ಒಳಗೆ ಕರ್ಕೊಂಡೋದ್ರು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನೀವು ನೋಡ್ತಿದ್ದೀರಾ ಅಲ್ವಾ, ಇವಾಗ ಅಲ್ಲೊಂದು ಹುಡುಗಿ ಹೋಗ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ನೀವು ಆ ಸಂದಿಲಿ ಒಬ್ಬರೇ ಹೋಗ್ಲಿಕ್ಕಾಗುತ್ತೆ, 2-3 ಜನ ಎಲ್ಲ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ನೀವು ಯಾವ ಥರ ಹೋಗ್ತೀರಾ ಅಲ್ಲ, ರಿಟರ್ನ್ ಹಾಗೆ ಬರಬೇಕು. ಒಬ್ಬರು ಹೋದರೆ ಇನ್ನೊಬ್ರು ನೋಡಿ ಅಲ್ಲಿ ಬರೋಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಹೋಗಿ ಒಬ್ಬರು ಅಲ್ಲಿ ಸ್ಟೇ ಆಗಬೇಕು. ಒಂದು ಸ್ವಲ್ಪ ಜಾಗ ಇದೆ, ಸ್ವಲ್ಪ ಏನು ಬಂಡೆ ಒಳಗಿರೋ ಥರ, ಅದ್ರಲ್ಲಿ ನೀವು ಸ್ಟೇ ಆದರೆ ಇನ್ನೊಬ್ರು ಈ ಕಡೆ ಮೂವ್ ಆಗ್ಬೋದು. ಸೊ ನೆಕ್ಸ್ಟ್ ನಾನು ಹೋಗ್ತೀನಿ, ನಿಮಗೆ ಅಲ್ಲಿ ತೋರಿಸ್ತೀನಿ. ಅಲ್ಲಿ ನಮಗೆ ಗೈಡ್ ಹೇಳಿದ ಪ್ರಕಾರ ಅಲ್ಲಿ ಇರೋ ಅಂತಹ ಶಿವಲಿಂಗಕ್ಕೆ
ಪ್ರತಿ ಬಾರಿ ಕೂಡ ಮೇಲಿಂದ ನೀರು ಡ್ರಾಪ್ಸು ಬೀಳ್ತಾನೆ ಇರತ್ತೆ ಅಂತೆ. ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಇವರು ಸಾಕಷ್ಟು ಸಲ ನೋಡಿದ್ದಾರೆ. ಬಟ್ ಯಾವಾಗಲೂ ಕೂಡ ಅವರಿಗೆ ಆನ್ಸರ್ ಸಿಕ್ಕಿಲ್ಲ. ಸೊ ಅವ್ರೇನಂತ ಅಂದ್ಕೊಂಡಿದ್ದಾರೆ ಅಂದರೆ ಅದು ಅಕ್ಕ ಮಹಾದೇವಿ ಅವರೇ ಅಭಿಷೇಕ ಮಾಡ್ತಾರೆ ಈಗಲೂ ಕೂಡ ದೇವರಿಗೆ ಅಂತ ಹೇಳ್ತಾರೆ. ನೀವು ನೋಡ್ತಿದ್ದೀರಾ ಅಲ್ವಾ, ಈಗ ನಾನು ಹೋಗ್ತಾ ಇದ್ದೀನಿ. ಸೊ ನೋಡಲ್ಲಿ ನನ್ನ ಆಪೋಸಿಟಲ್ಲಿ ಒಬ್ಬರು ಬರ್ತಿದ್ದಾರೆ ಈಗ. ಸೊ ಈಗ ನಾನು ಹೋಗಿದ್ರಿಂದ ಅವ್ರು ಬರಲಿಕ್ಕಾಗೋದಿಲ್ಲ. ಸೊ ಅವರು ಮುಂದೆ ಹೋಗಿ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡಬೇಕು ಅಲ್ಲಿ. ಸೊ ಈಗ ಅವ್ರು ಪಾಸ್ ಆಗ್ಬೋದು. ಅಲ್ಲಿ ಸ್ವಲ್ಪ ಅಲ್ಲೊಂಥರ ಬಂಡೆ ಒಳಗೆ ಥರ ಇದೆ. ಸೊ ಅವರು ಅಲ್ಲಿ ಪಾಸ್ ಆದಮೇಲೆ ನಾನು ಈ ಕಡೆ ಬರ್ಬೋದು. పైన చూసుకో మీరు ఇట్లా ఈ సైడ్ ನಿಜ ಹೇಳ್ತೀನಿ, ಇಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಉಸಿರಾಡಂತೂ ಆಡೋದಕ್ಕೆ ಆಗೋದಿಲ್ಲ. ಏನಂತ ಹೇಳಿದರೆ ಇದು ಗುಹೆ ತುಂಬ ಒಳಗಿದೆ. ನಾವು ಹೊರಗಿಂದ ಒಳಗಡೆ 2-3 ಕಡೆ ಸುತ್ತಿ ಮಾಡಿ ಹೋಗಬೇಕು. ನಾನು ಅದು ವಿಡಿಯೋ ಮಾಡ್ಕೊಳ್ಳೋದು ಮೇ ಬಿ ಮರ್ತೋಗಿದ್ದೀನಿ. ಇಲ್ಲಿ ಆ ಕ್ಲಿಪ್ಸ್ ಇದ್ದಿದ್ರು ಕೂಡ ನಾನು ನಿಮಗೆ ಶೋ ಮಾಡ್ತಿದ್ದೆ ನಾವು ಯಾವ ಥರ ಒಳಗೆ ಬಂದ್ವಿ ಅಂತ. ನಾವು ಬರ್ತಾ 4-5 ಬಾಹುಲಿನೆಲ್ಲ ದಾಟ್ಕೊಂಬಂದ್ವಿ ನಾವು. ಅಂದರೆ ನಾವು ಬರ್ತಾ ಅದು ನಾವಲ್ಲೇ ನಿಂತಿರ್ಬೇಕಾದ್ರೇ ನಾವು ಮಾತಾಡೋ ಸೌಂಡಿಗೆ ಬಂತು. ನೋಡಿ, ಈಗ ನಾನು ನಿಮಗೆ ದೇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನಮಗೆ ಕಾಣಲಿ ದೇವರು ಅಂದ್ಬಿಟ್ಟು ನಮ್ಮ ಟೂರ್ ಗೈಡು ಅಲ್ಲೊಂದು ಟಾರ್ಚ್ ಇಟ್ಟಿದ್ದಾರೆ. ಸೊ ಈಗ ನಾವು ಹೋದ್ಮೇಲೆ ಅಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಪೂಜೆ ಮಾಡಿದ್ದಾರೆ ನೋಡಿ, ಅದೇ ದೇವರು. ಮತ್ತು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೆಲ್ಲ ನೀರು ಥರ ಎಲ್ಲ ಇದೆ ಅಲ್ಲ, ಅದೆಲ್ಲ ನೀರೇ. ಅದು ದೇವರಿಗೆ ಬೀಳ್ತಾ ಇರುತ್ತೆ, ಯಾರು ಅಭಿಷೇಕ ಮಾಡಿರೋ ಥರ ಅಂತಲೇ ನಮಗೆ ಟೂರ್ ಗೈಡ್ ಹೇಳಿದ್ದು. ನನಗೂ ಗೊತ್ತಿಲ್ಲ ಟೂರ್ ಗೈಡ್ ಏನು ಹೇಳಿದರು ನನಗೆ, ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. సైడ్ రావాలి రైట్. ನಾವು ಅಲ್ಲಿ ದೇವ್ರನ್ನ ನೋಡಿದ್ಮೇಲೆ ಹಾಗೆ ಹಿಂದ್ಗಡೆಯಾಗಿ ರಿಟರ್ನ್ ಬರೋದಕ್ಕಾಗೋದಿಲ್ಲ. ನಾನು ಯಾವ ಥರ ಮುಂದೆ ಹೋಗಿದ್ನಲ್ಲ ಆ ಥರ ಬರೋದಕ್ಕಾಗೋದಿಲ್ಲ. ಸೊ ನಾನು ಅಡ್ಡನೇ ಬರಬೇಕು ರಿಟರ್ನ್ ಬರಬೇಕಾದ್ರೆ. ಸೊ ಇಲ್ಲಿ ಬರ್ತಾ ಅದು ಏನಂದರೆ ನಾವು ಬಕ್ಕೊಂಡೇ ಹೋಗಬೇಕು ಫುಲ್ಲು ಅಲ್ಲಿಗೆ. ನನಗೆ ಉಸಿರಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿರೋ ಅಂಥ ಸ್ಮೆಲ್ಲು. ಇದಕ್ಕೆ ನಾನು ಯಾವಾಗಪ್ಪ ಈಚೆ ಹೋಗ್ತೀನಿ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ಮೊದಲೇ ಏನೂ ಕಾಣೋದಿಲ್ಲ. ಆ ಕಡೆ ಉಸಿರಾಡೋಕ್ಕೆ ಆಗ್ತಿಲ್ಲ ನನಗೆ. ಒಳಗಡೆ ಒಂದು ಉಸಿರಾಡೋಕ್ಕೆ ಆಗಲ್ಲ. ಫುಲ್ಲು ಸ್ಮೆಲ್ಲು, ಬಾವುಲಿ ಅದು ಇದು ಫುಲ್ಲು ಸ್ಮೆಲ್ ಇದೆ. ಉಸಿರಾಡೋಕ್ಕೆ ಆಗಲ್ಲ. ಅಷ್ಟು ಹೊತ್ತಿಂದ ಉಸಿರು ಕಟ್ಕೊಂಡು ಉಸಿರಾಡಿದ್ರೆ ಬಾಯಲ್ಲೇ ಉಸಿರಾಡಿ ಯಾಕೆ ಕೇಳ್ತೀರ ನನ್ನ ಪರಿಸ್ಥಿತಿ. ಇವಾಗ ಸಮಾಧಾನ ಆಗ್ತಿದೆ ಫ್ರೆಶ್ ಏರ್ ಬಂದಾಗ. ಮೈ ಗಾಡ್, ಸೀರಿಯಸ್. ಮನೆ ಕಟ್ಟೋಣ, ಎಲ್ಲರೂ ಮನೆ ಕಟ್ಟಿದ್ದಾರೆ. ನನಗೂ ನಂದು ಸ್ವಂತ ಮನೆ, ನಂದಾಗಿರುವಂಥ ಮನೆ ಕಟ್ಟಬೇಕಂತ ಇಷ್ಟ. ನಾವು ಹೊಸ ಕಲ್ಲೆಲ್ಲ ಹುಡುಕಿ ನಾವು ಮನೆ ಕಟ್ಟೋಣ. ಅತಿ ಆಸೆ ಇರಬಾರ್ದು, ಅಷ್ಟೊಂದೆಲ್ಲ ಇಲ್ಲ. ಒಂದು ಡ್ಯೂಪ್ಲೆಕ್ಸಿಂದ 3 ಅಷ್ಟೇ ಸಾಕು. ಬಟ್ ಯಾರು ಉಳಿಸ್ಬಾರ್ದು ಆ ಥರ ಕಡೆ ಕಟ್ಟಬೇಕು. ಸೊ ನಾವು ಅಕ್ಕ ಮಹಾದೇವಿ ಹತ್ರನೇ ಕಟ್ಟೋಣ. ಬೇಡ, ಯಾರು ಉಳಿಸ್ಬಿಟ್ರೆ ಈ ಕಡೆ ಕಟ್ಟೋಣ. ಹಾಂ, ಸೊ ಯಾರು ಉಳಿಸ್ಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಕಟ್ಟೋಣ. ಓಕೆ, ನಮ್ಮ ಮನೆ ಬೇಸ್ ಸ್ವಲ್ಪ ಚೆನ್ನಾಗಿರಲಿ, ಬೇಸ್ ದೊಡ್ಡದಾಗಿರಲಿ, ಪಾಯ ಚಂದ. ನಾವು ನೋಡಿ ಚಂದ ನಾವು ಮನೆ ಕಟ್ಟೋಣ, ಇಲ್ಲಿ ಕಟ್ಟೋಣ. ಸೊ ಹಿಂಗೆ ಅಂದರೆ ಸಪ್ರೇಟಾಗಿ ನಮ್ಮದೇ ಇರೋಣ. ಇಲ್ಲೊಂದು ಅದು 3 ಮನೆ ನಂದು. ಡ್ಯೂಪ್ಲೆಕ್ಸರು ಅಂದ್ಕೊಳ್ಳಿ, 3 ಉಟ್ಕೊಳ್ಳಿ ಮನೆ ನಂದು. ಅಲ್ಲಿ ದೇವರು ಇಲ್ಲಿ ಇಟ್ಟಿದ್ದೀನಿ ನಂದು. ಸೊ ಇವಾಗ ಇಲ್ಲೆಲ್ಲಿ ಹೋಗ್ಬೇಕಂತೆ, ಹತ್ಕೊಂಡು ಹೋಗೋಣ. ಇವನು ಆಲ್ರೆಡಿ ನನ್ನ ಬಿಟ್ಟು ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಇವ್ರ ಜೊತೆ ಎಲ್ಲ ಬರಬಾರ್ದು ಗುರು, ಬಿಟ್ಟು ಬಂದುಬಿಡ್ತಾರೆ ಒಂಟಿ ಹೆಣ್ಮಗನ. ಬರೋ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಕಾಡು ಮನುಷ್ಯ ಆಗಿಬಿಟ್ಟಿದ್ದೀನಿ ಟೆಂಪಲ್ ಗರ್ಲಿಂದ. ಅಲ್ಲಿ ಮತ್ತೆ ತುಂಬ ಕಷ್ಟ ಆಯ್ತಪ್ಪ. ನಾನು ಈ ಥರ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಬೆಸ್ಟ್. ಅಯ್ಯಪ್ಪ ಸ್ವಾಮಿ, ಹೋದ ಕಲ್ಲು ಮುಳ್ಳು ಕಾಲಕ್ಕೆ ಮತ್ತೆ ಸ್ವಾಮಿ ಅಯ್ಯಪ್ಪ ಅಂದಂಗೆ.
ಕಲ್ಲು ಮುಳ್ಳಿನ ನದಿಯಾಗೆ ಒಬ್ಬನೇ ಇದ್ದು ಸಿಕ್ಕೊಂಬಿಟ್ರೆ ಇಳಿಜಾರಾದ್ರೂ ಇನ್ನೊಂದು ಹೆಜ್ಜೆ ಕೂರಂಗಿಲ್ಲ ಅಂತಂಗಾದ್ರೆ ಕಾಳನ್ಯಾನ ಕೈಯಾಗಿಡ್ದು ಕಾಣ್ದಂಗೆ ಬಂದು ಕಾಪಾಡ್ದವನು ಕಂಡೆ 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 ನಂಗೆ ಕಾಲೆಲ್ಲ ಹಾಡಾಡ್ತಿದೆ. ಕಂಡೆ ಪರಶಿವನ. ನಾವೀಗ ಅಲ್ಲಿಂದ ಬಂದ್ವಿ ಇಲ್ಲಿಗೆ. ಓ ಜನ ಕಂಡೆ ಸದ್ಗುರು ಇವರ ಅವ್ರದ್ದು ಮೂರ್ತಿ ಇದೆ ಒಳಗೆ. ಇದೇ ಅಕ್ಕ ಮಹಾದೇವಿ ಗುಹೆ ನೋಡ್ಕೊಳ್ಳಿ. ಅಕ್ಕ ಮಹಾದೇವಿ ಮೂರ್ತಿನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. So, how was the experience, Bharat? Super marvelous, nice, best experience in the caves. ಒಂದು ರೌಂಡ್ ಯಾವ ರೇಂಜಲ್ಲೆಲ್ಲ ಡೌ ಮಾಡ್ಬೋದು ಅಂತ ಈಗ ತಾನೇ ನಮ್ಮ ಭರತ್ ಅವ್ರು ಹೇಳಿದ್ದು ನೋಡಿದ್ರಿ ಅಲ್ಲ. ಅವನಂತೂ ಹೆಂಗೆ ಅಂತ ಹೇಳಿದ್ರೆ ಸ್ಮೆಲ್ಲು ನಂಗೆ ಎಲ್ಲ ಆಗ್ತಿಲ್ಲ, ಸಫೋಕೇಶನ್ ಆಗ್ತಿದೆ ಅನ್ನೋ ರೇಂಜಲ್ಲೆಲ್ಲ ಒಂದು ರೌಂಡ್ ಡೌ ಮಾಡಿಬಿಟ್ಟಿದ್ದ. We are back to our boat. So we will be leaving from here. ನಾವಿವಾಗ ಮತ್ತೆ 1 ಅವರ್ ಜರ್ನಿ ಇರುತ್ತೆ ಇಲ್ಲಿಂದ. ನಿಮ್ಗೆ ಆದಷ್ಟು ಸ್ನ್ಯಾಕ್ಸು ಮತ್ತು ಜ್ಯೂಸು ನೀರು ಎಲ್ಲ ತೊಗೊಂಬನ್ನಿ, ಬೇಕಾಗುತ್ತೆ ಟೈಮ್ ಪಾಸ್ಗೋಸ್ಕರ, ಇನ್ನೇಂತಕ್ಕೂ ಅಲ್ಲ. ಹೊಟ್ಟೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ಅದು ಬೆಸ್ಟ್ ಆಗಿರುತ್ತೆ. ಏನೆಂದರೆ 10 o'clock ಲಾಸ್ಟು ಎಂಡು. 10 o'clock ಆದಮೇಲೆ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ ಇಲ್ಲಿ. ಅದಕ್ಕಿಂತ ಮುಂಚೆ ಯಾರು ಬರ್ತಾರೆ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಳಿಸ್ಕೊಡ್ತಾರೆ. ಈಗ 1 ಅವರ್ ಅಂದರೆ 11 o'clock 11 ಹೋದ್ಮೇಲೆ ಅಲ್ಲಿ ಪಾತಾಳಗಂಗೆ ಟೆಂಪಲ್ ಹೋಗ್ಬಿಟ್ಟು ಹಾಗೆ ರೂಮ್ಗೆ ಬರ್ಕೊಂತೀವಿ. ಸದ್ಯಕ್ಕೆ ಇಷ್ಟ ಪ್ಲಾನ್ ಇದೆ. ಇನ್ನು ಬೇರೆ ಬೇರೆ ಪ್ಲೇಸಸ್ ಇದೆ, ಬಟ್ ನಿದ್ದೆ ತುಂಬ ಬರ್ತಾ ಇದೆ. ಬೇಗ ಇದ್ದೀವಿ, ನೈಟ್ ಮಲ್ಕೊಂಡಾಗ ಆಲ್ರೆಡಿ 12 o'clock ಆಗಿದೆ. ಸೊ ಅದಕ್ಕೋಸ್ಕರ 5:30 ಇದ್ದೀವಿ. ಸೊ ನಿದ್ದೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ನಮ್ಮದು ರಿಟರ್ನ್ ಬಸ್ ಬಂದು 5 o'clock ಇದೆ. ಸೊ ಅದಕ್ಕೋಸ್ಕರ ಅಂದರೆ 4:30 ಎಲ್ಲ ನಾವು ಚೆಕ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೋಬೇಕಾಗುತ್ತೆ. ಸೊ ಒಂದ್ಸರಿ ಡ್ರೈವರ್ ಡೀಟೇಲ್ಸ್ ಬಂದಿದ ತಕ್ಷಣ ನಮಗೆ ಅವ್ರಿಗೆ ಕಾಲ್ ಮಾಡಿ ಹೇಳಿ ಅಲ್ಲಿ ಹೋಗಿ ಯಾವ ಲೊಕೇಶನ್ ಪಿಕಪ್ ಮಾಡ್ತಾರೆ ಕೇಳ್ಕೊಂಡು ನೀವು ನೋಡ್ಬೋದು. ಅದು ಇವತ್ತಿನ ಲಾಸ್ಟ್ ಬೋಟ್ ಆಗಿರುತ್ತೆ, 10 o'clock ಬ್ಯಾಚು. ಸೊ ಇದೇ ಲಾಸ್ಟ್ ಬೋಟ್. ನಾವು ಇಲ್ಲಿ ಅಕ್ಕ ಮಹಾದೇವಿ ದೇವಸ್ಥಾನದಿಂದ ನಾವೀಗ ಹೋಗ್ತಾ ಇದ್ದೀವಿ. ಅಲ್ಲಿ ರೋಪ್ ಇದೆ, ಶ್ರೀಶೈಲ ರಿಸರ್ವೇಶನ್, ಅಲ್ಲಿ ನಾವು ಹೋಗ್ತೀವಿ. ಇದೇ ಡ್ಯಾಮ್. ಸೊ ಆ ಕಡೆಯಿಂದ ಹೋದರೆ ಗೊತ್ತಾಗುತ್ತೆ. ಸೊ ಇದೆ ಡ್ಯಾಮ್. ಸೊ ಇದು ಬ್ಯಾಕ್ ವಾಟರ್ ಡ್ಯಾಮ್ಗೆ. మీకు కదలి వనం అని చెప్పాను కదండి, ఆ వైపు నుంచి కేవ్స్కి వెళ్ళి ఆ సైడ్ వచ్చేసి ఇదే మెయిన్ ఒకటే కెనాల్. కృష్ణా నది మహారాష్ట్ర మహాప్రదేశ్. ಈಗ ಮುಗೀತು ನಮ್ಮದು ಬೋಟ್ ರೈಡ್ ಮುಗಿಸ್ಕೊಂಡು ಮತ್ತೆ ನಾವು ರೋಪ್ ಕಾರಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಮುಗಿಸ್ಕೊಂಡು ನಾವು ಈಗ ಮೇಲೆ ಹೋಗ್ತೀವಿ. ಪಾತಾಳಗಂಗೆ ಆದರೆ ಹಂಗೆ ವಿಸಿಟ್ ಹಾಕ್ಬಿಟ್ಟು ಹೋಗ್ತೀವಿ. ಇದು ಪಾತಾಳಗಂಗೆ. ಅಲ್ಲಿಗೆ ಟೆಂಪಲ್ ಬಂದ್ಬಿಟ್ರೆ ಪಾತಾಳಗಂಗೆ ಟೆಂಪಲ್, ಗಂಗೆ ದೇವಸ್ಥಾನ. ನೆಕ್ಸ್ಟ್ ಬ್ಯಾಚ್ ನಮ್ಮದು. ಇಷ್ಟು ಜನ ಅಂತ ಹೇಳಿದ್ರೆ 1 ಅವರಿಂದ ವೇಟ್ ಮಾಡ್ತಾ ಇದ್ದೀವಿ ನಾವು ರೋಪ್ ಕಾರಿಗೋಸ್ಕರ. ಒನ್ಸ್ ಅಗೇನ್ ನಾವು ಮತ್ತೆ ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ಶಬ್ ಹಾಯ್. ಅಲ್ಲಿ ಇನ್ನೊಂದು ಹೋಗ್ತಾ ಇದೆ. 1 ಅವರಲ್ಲಿ ನಮ್ಮದು ಬಸ್ ಇದೆ. ಸೊ ಇಲ್ಲಿ ಗೋಬಿ ಮಂಚೂರಿ ತಿನ್ಬೇಕನ್ನಿಸ್ತು, ಅದಕ್ಕೆ ಇಲ್ಲಿ ಗೋಬಿ ಮಂಚೂರಿ ತೊಗೊಂಡಿದ್ದೀವಿ. ಸೊ ವಿ ಆರ್ ಸೈನಿಂಗ್ ಆಫ್ ಫ್ರಮ್ ಶ್ರೀಶೈಲ. ಬೋರ್ಡಿಂಗ್ ಹೋಗ್ತಾ ಇದ್ದೀವಿ ಇವಾಗ. ನಮ್ಮದು 5 o'clock ಇದೆ ಬಸ್ಸು. ಅಲ್ಲಿ ನೋಡಿ ಅದೇ ನಮ್ಮ ಬಸ್ಸು ಹೋಗೋದು, ಯೆಲ್ಲೋ ಕಲರ್.
ಸಾಧಾನೆ ತಗೊಂಡಿದ್ದಾರೆ. ಹಾಯ್. ಕೂದಲು ಇದು ನಮ್ಮ ಎ ಸಿ ಅದೊಂದು. ಸೊ ಫ್ರೆಂಡ್ಸ್, ವಿ ಆರ್ ಸೈನಿಂಗ್ ಆಫ್ ಫ್ರಮ್ ಶ್ರೀಶೈಲಂ ಬ್ಲಾಗ್ ನಾವು. ನಮ್ಮ ಡೇ 2 ಇಲ್ಲಿಗೆ ಮುಗಿಯುತ್ತೆ. ಊಟ ಮಾಡಿದ್ದೀವಿ ಸ್ವಲ್ಪ ಆಲ್ರೆಡಿ. ಸೊ ಬಸ್ಸು ಹೊರಟ್ಮೇಲೆ ಮಲ್ಕೊಂಡು ಚೆನ್ನಾಗಿ ಸ್ವಲ್ಪ ನಿದ್ದೆ ಮಾಡ್ತೀವಿ, ರೆಸ್ಟ್ ತಗೋತೀವಿ. ರೆಸ್ಟ್ ತುಂಬ ನೀಡಿದೆ. ನಾಳೆ ಪ್ಲ್ಯಾನು ಬರೀ ನಿದ್ದೆ ಮಾಡೋದಷ್ಟೇ. ಸೊ ಇಲ್ಲಿ ಹೋಗಿ ನಾವು ಬೆಂಗಳೂರಿಗೆ ಮಾರ್ನಿಂಗ್ 5:30 ಹಾಗೆಲ್ಲ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಮೆಟ್ರೋ ಆ್ಯಂಡ್ ಟು ಹೋಮ್ ಸ್ವೀಟ್ ಹೋಮ್. ಒಳ್ಳೆ ಕಾಮಿಡಿ. ಸಂಡೇ ಹೊತ್ತು ಮೆಟ್ರೋ ಓಪನ್ ಆಗೋದು 7 o'clock ಅಂತೆ. ನಾವು 6:15ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ 7ವರೆಗೂ ವೆಯ್ಟ್ ಮಾಡಬೇಕು, ಇಲ್ಲೆಲ್ಲರೂ ಟೈಮ್ ಪಾಸ್ ಮಾಡಬೇಕು. ಸೊ ಫ್ರೆಂಡ್ಸ್, ಈಗ ನಾವು ರಾಜಾಜಿನಗರ ರೀಚ್ ಆಗಿದ್ದೀವಿ. ವೆಯ್ಟ್ ಟುವರ್ಡ್ಸ್ ಟು ಹೋಮ್. ಸೊ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಬಾಯ್. Thanks for watching my video. Please do subscribe, like and share.